ಸೊ ಜಸ್ಟ್ ಲಿಟ್ಲ್ ಎಕ್ಸಸೈಸ್. ನಿಮ್ಮ ಲೈಫ್ನ ಬೇರೆ ಬೇರೆ ಈ ಎಲ್ಲ ಪರ್ಸ್ನಲ್ ಲೈಫ್ ವಿಚಾರಗಳನ್ನು ಹೇಗೆ ನೋಡಿದ್ದೀರಾ, ಜಸ್ಟ್ ಫಾರ್ ಯುವರ್ ಓನ್ ಮೈಂಡ್ ಪೀಸ್ ಅಂತ. ಓಕೆ, ಇದರಲ್ಲಿ ಯಾವ್ಯಾವ್ದು ಮಾಡಿದ್ದೀರಾ, ಎಸ್ ನೋ ಹೇಳ್ತಾ ಹೋಗ್ಬೋದು. ಓಕೆ, ಪ್ರಾಕ್ಟೀಸಿಂಗ್ ಮೆಡಿಟೇಷನ್ ನಾಟ್ ಮಚ್, ಸ್ವಲ್ಪ ಅಂದರೆ ರೆಗ್ಯುಲರ್ ಬ್ರೀದಿಂಗ್ ಮಾಡ್ತೀನಿ ಅಷ್ಟೇ. ಓಕೆ, ಅದನ್ನ ಮೆಡಿಟೇಷನ್ ಅಂತ ಅಂದ್ಕೊಂಡು ಅನ್ಕೋದು. ಪ್ರಾಣಾಯಾಮ ಮಾಡ್ತೀನಿ, ಯಾಕಂದರೆ ನಿದ್ದೆ ಬರಲ್ಲ ಇಲ್ದಿದ್ರೆ. ಪ್ರಾಣಾಯಾಮ, ನಿದ್ದೆ ಮಾಡ್ಬೇಕಾದ್ರೆ ಬೆಡ್ಡಲ್ಲೇ ಪ್ರಾಣಾಯಾಮ, ಬೆಡ್ ಪ್ರಾಣಾಯಾಮ ಅಂತ. ಅನುಲೋಮ ವಿಲೋಮ ಹಾಂ, ಅದನ್ನು ಮಾಡ್ತಾ ಒಂದಷ್ಟು ಹೊತ್ತು ಮಾಡ್ತಾ ನಿದ್ದೆ ಬಂದ್ಬಿಡುತ್ತೆ. ಜರ್ನಲಿಂಗ್ ಫಾರ್ ಪರ್ಸ್ನಲ್ ರಿಫ್ಲೆಕ್ಷನ್ಸ್, ಬರೆಯೋದು ನಿಮ್ಮ ಜೀವನದ ವಿಚಾರದ ಬಗ್ಗೆ. ಉದಾಹರಣೆಗೆ ಈಗ ಜರ್ನಲಿಂಗ್ ಅಂದರೆ ನಿಮ್ಮ ಲೈಫ್ನ ಯಾವ ವ್ಯಕ್ತಿಗಳಿಗೆ ಭಾಳ ಕೃತಜ್ಞರಾಗಿದ್ದೀರಾ, ಉದಾಹರಣೆಗೆ ಇದು ಯಾವುದು ನಿಮಗೆ ಭಾಳ ಖುಷಿ ಕೊಡುತ್ತೆ, ಯಾವಾಗ ನಿಮಗೆ ಕೋಪ ಬರುತ್ತೆ, ಈ ಥರ ಸಾಕಷ್ಟು ಜರ್ನಲಿಂಗ್ ಅಂದರೆ ಕೀ. ಅದು ಒಂದು ಕೀ ಹಾಕಿದ ತಕ್ಷಣ ಅದು ನಿಮ್ಮದೇ ಲೈಫ್ನ ಬಾಗಿಲುಗಳು ಓಪನ್ ಆಗ್ತಾ ಇರುತ್ತೆ. ಅದು ನೀವು ಮತ್ತೆ ನೋಡೋದು. ಸೊ ಅದು ಮಾಡಿದ್ದೀರಾ? ಮಾಡಬೇಕೇನೋ ಅನ್ಕೋತಿದ್ದೀನಿ. ಈಗ ಮಾಡಿದ್ರೆ ಏನಾದ್ರು ಹೆಲ್ಪ್ ಆಗುತ್ತೆ ಅನ್ನೋದು ನೋಡಬೇಕು. ಯು ಥಿಂಕ್ ಸೊ? ಮೈಟ್ ಡೆಫಿನೆಟ್ಲಿ ಹೆಲ್ಪ್ ಅನ್ಸುತ್ತೆ, ಗೊತ್ತಿಲ್ಲ. I ಬಟ್ can suggest ನನಗೇನಂದರೆ ಮರು ತುಂಬ ಜಾಸ್ತಿ. ಸೊ ಮರುವನ್ನು ತುಂಬ ಅಡ್ವಾಂಟೇಜ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಮರ್ತೋಗ್ಬಿಡ್ತೀನಿ ಇಲ್ಲ, ಒಳ್ಳೇದದು. ಬರ್ಡನ್ ಇಲ್ಲಲ್ಲ ತಲೆ ಮೇಲೆ. ಸುಮ್ಮನೆ ಬ್ಯಾಗ್ ಹೊತ್ಕೊಂಡು ಓಡೋದಿದೆ ನೋಡಿ, ನಿಮಗೆ ಅದು ಭಾರ ಅದು. ಸೊ ಇಟ್ಸ್ ಗುಡ್. ಹಾಗೆ ತುಂಬ ಕೃತಜ್ಞರಾಗಿರುವಂಥದ್ದು ಆ ಥರದ್ದು ಏನೋ ನೋಡಿದ್ರೆ ಅದಷ್ಟದಾಗಿ ಜ್ಞಾಪಕ ಇರಬೇಕಲ್ಲ, ಇರುತ್ತೆ. ಸೊ ಸೊ ಹಾಗಾಗಿ ಅದನ್ನ ಬರೆದಿಟ್ಕೋಬೇಕಂತ ಗೊತ್ತಿಲ್ಲ. ಬಟ್ ಇಟ್ ಮೈಟ್ ಹೆಲ್ಪ್. ಆ್ಯಕ್ಚುಲಿ ಬರೆದಿಟ್ಕೊಳ್ಳೋದು ಹೆಂಗಂದ್ರೆ ಇಟ್ಸ್ ಜಸ್ಟ್ ಟು ಬ್ರಿಂಗ್ ಇನ್ ದ್ಯಾಟ್ ಕೃತಜ್ಞತೆಯ ಭಾವನೆ. ಅದನ್ನ ಎಚ್ಚರಿಸಕ್ಕೆ, ನಿಮ್ಮಲ್ಲಿರೋ ಕೆಲವು ಭಾವನೆಗಳನ್ನ ಎಚ್ಚರಿಸಕ್ಕೆ ಅದು ಯೂಶಲಿ ಜರ್ನಲಿಂಗ್ ಅಂತ ಮಾಡೋದು. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ಅಲ್ಲ, ನಾನು ಈ ಸೋಂಬೇರಿತನದಲ್ಲಿ ಹೇಳ್ತೇನೆ ಅಷ್ಟೇ. ಟೈಮು ಇಲ್ಲಲ್ಲ ಅದಕ್ಕೆ. ಜಸ್ಟ್ ಇನ್ ಕೇಸ್ ಇಫ್ ಎವರ್ ಫೀಲ್ ಲೈಕ್ ಡೂಯಿಂಗ್ ಇದು ಜರ್ನಲಿಂಗು, ಮೈಂಡ್ ಬ್ರಷ್ ಅಂತ ಒಂದು ಕಂಪನಿ ಇದೆ, ತುಂಬಾ ಚೆನ್ನಾಗಿದೆ. ಸೊ ದೇ ಬೇಸಿಕಲಿ ಪ್ರಾಮಿಸ್ 66 days ಅಲ್ಲಿ ಅ ಬೆಟರ್ ಹ್ಯಾಪಿಯರ್ ಯು ಅಂತ. ಅಂದ್ರೆ ಅದೇನಂದ್ರೆ ಒಂದು ಪುಸ್ತಕ ಹಿಂಗೆ ಓಪನ್ ಮಾಡಿದ್ರೆ ಲೆಫ್ಟ್ ಸೈಡಲ್ಲಿ ದೇಲ್ ಬಿ ಸಮಥಿಂಗ್ ಅಬೌಟ್ ಮೆಂಟಲ್ ಹೆಲ್ತ್ ಅಥವಾ ಯಾವುದೋ ಒಂದು ಆರ್ಟಿಕಲ್ಲು, ರೈಟ್ ಸೈಡಲ್ಲಿ 1-2 ಪ್ರಶ್ನೆ ಸೇಮು. ಇವತ್ತು ಯಾರಿಗೂ ನೀವು ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತೀರಾ? ನೀವು ಬರೀ ವ್ಯಕ್ತಿಗಳಿಗಲ್ಲ, ನೀವು ಬೆಳಗ್ಗೆ ನಾನು ಒಂದು ಕಾಫಿ ಕುಡಿದೆ, ಚಕ್ಕದಾಗಿತ್ತು, ಅದಕ್ಕೂ ಹೇಳ್ಬೋದು. ಇವತ್ತು ಬೆಳಗ್ಗೆ ಒಂದು ನಾಯಿನ ನೋಡಿದೆ, ಏನು ಬ್ಯೂಟಿಫುಲ್ ಆಗಿತ್ತು, ಅದನ್ನು ಬರೀಬೋದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ವಿಲ್ ಬಿ ಕಾಮನ್ ಕ್ವೆಶನ್, ನಿಮ್ಮ ನಾಳೆ ಹೆಂಗೆ ಚೆನ್ನಾಗಿರುತ್ತೆ. ಯು ಓನ್ಲಿ ಹ್ಯಾವ್ ಟು ರೈಟ್ 3 ಆನ್ಸರ್ಸ್ ಎವ್ರಿ ಡೇ. ಅದು ಬಿಟ್ಟು ನೆಕ್ಸ್ಟ್ 2 exercises ಇಸ್ ವೆರಿ ಡಿಫ್ರೆಂಟ್. one ದಿನ it can talk about depression, one day it can talk about anxiety, one day it can talk about social media, one day it can talk about screen addiction. So it's a good book. Mind Brush Journal ಅಂತ Amazon-ಅಲ್ಲಿ ಸರ್ಚ್ ಎಲ್ಲ ಇರುತ್ತೆ. ಆರ್ ನಾನೇ ಕೊಂಡ್ಕೊಂಡು I've given this to a lot of people who've come here. I've given it to actress Rakshita. I've given it to Aparna ma'am, ಆ್ಯಂಕರ್ ಅಪರ್ಣಾ ಮ್ಯಾಮ್ ಹಸ್ಬೆಂಡ್ ನಾಗರಾಜ್ ಸರ್ ಇಲ್ಲಿ ಬಂದಾಗ್ಲೂ, ಬಿಕಾಸ್ ಅವ್ರು ಆವಾಗಷ್ಟೇ ರೀಸೆಂಟಾಗಿ ಬಂದಿದ್ರು. ಐ ಥಾಟ್ ಮೇ ಬಿ ಹಿ ಮೈಟ್ ನೀಡ್ ದ್ಯಾಟ್ ಫಾರ್ ಸಮ್ ರಿಫ್ಲೆಕ್ಷನ್ಸ್ ಅಂತ. ಬಟ್ ಎಸ್, ಐ ಡೆಫಿನೆಟ್ಲಿ ಗಿವ್ ದಿಸ್ ಟು ಯು. ಇದು ನಿಮಗೆ ಜಸ್ಟ್ ಟು ಎಕ್ಸ್ಪ್ಲೋರ್ ಕ್ಯೂರಿಯಾಸಿಟಿಗೆ. ಸರಿ, ಸೊ ಜರ್ನಲ್ ಬಗ್ಗೆ ಮಾತಾಡಿದ್ವಿ. ಡು ಯು ಲಿಸನ್ ಟು ಸೂದಿಂಗ್ ಮ್ಯೂಸಿಕ್ ಕೇಳಿಸ್ಕೋತೀರಾ ಫಾರ್ ಮನಃಶಾಂತಿ? ಮನಃಶಾಂತಿಗೆ ಗೊತ್ತಿಲ್ಲ, ಇರ್ಬೋದು ಅನ್ಸುತ್ತೆ. ಯಾಕಂದರೆ ಕೇಳಬೇಕು ಅಂತ ಅನ್ಸಿದಾಗಲೇ ಮನಃಶಾಂತಿ ಬೇಕಾಗಿರೋದಕ್ಕೆ ಕೇಳ್ತೀವಿ ಅನ್ಸುತ್ತೆ. ಖಂಡಿತ ಕೇಳಿಸ್ಕೊತೀನಿ. ಹಾಡ್ತೀನಿ ಕಾರಲ್ಲಿ ಒಬ್ಬನೇ ಹೋದ್ರಂತೂ ಹಾಡ್ಕೊಂಡು ಕಿರ್ಚ್ಕೊಂಡು ಹೋಗ್ತೀನಿ. ಅದೇ ಮನಃಶಾಂತಿ. ಗುಡ್. ಮೈಂಡ್ಫುಲ್ನೆಸ್ ವಾಕ್ ಅಂತ ಒಂದಿದೆ. ಡು ಯು ಡೂ ದ್ಯಾಟ್? ಅಂದರೆ ನಡೀತಾ ಇದ್ದೀರಾ ಅಂದರೆ 100% ನಿಮ್ಮ ಇಡೀ ಅಟೆನ್ಷನ್ನು, ಪಕ್ಕದಲ್ಲಿ ಒಂದು ಚಿಕ್ಕ ಸೊಳ್ಳೆ ಇರ್ಬೋದು, ಒಂದು ಎಳೆ ಇರ್ಬೋದು, ಮೈಂಡ್ಫುಲಿ ಓನ್ಲಿ ಅಲ್ಲೇ ಇದ್ದೀರಾ. ತಲೆಯಲ್ಲಿ ಯಾವ ಆಲೋಚನೆಗಳು, ಯಾವ ವಿಂಡೋನೂ ಓಪನ್ ಇಲ್ಲ. ಸೊ ಆ ಥರ ಯಾವತ್ತಾರು ಮಾಡಿದ್ದೀರಾ? ಅದೇ ಕಾನ್ಷಿಯಸ್ ಆಗಿ ಮಾಡಿಲ್ಲ, ಬಟ್ ಫಾರ್ಮಿಂಗ್ ಇಸ್ ಸಮಥಿಂಗ್ ಲೈಕ್ ದ್ಯಾಟ್ ಅಂತ ಅನ್ಸುತ್ತೆ ನನಗೆ. ಬಿಕಾಸ್ ಅನ್ಲೆಸ್ ಯು ಅಬ್ಸರ್ವ್ ಯು ವಿಲ್ ನಾಟ್ ಲರ್ನ್. ಅದೇ ಹಂಗೆ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ ನಿಮ್ಮನ್ನ. ಸ್ಲೋಲಿ ಸ್ಟಾರ್ಟ್ ಅಬ್ಸರ್ವ್. ನ್ಯಾಚುರಲ್ ಫಾರ್ಮಿಂಗ್ ಮಾಡುವಾಗ ಹಾಗೆ ಅಲ್ಲ, ಏನು ನಡೀತಾ ಇದೆ ಅಂತ ತಿಳ್ಕೊಂಡ್ರೆ ತಾನೇ ನೀವು ಏನು ಮಾಡಬೇಕು ಅಂತ ಗೊತ್ತಾಗೋದು. ಸೊ ಯು ಟೆನ್ ಟು ಅಬ್ಸರ್ವ್, ಟೆನ್ ಟು ಬಿ ಮೈಂಡ್ಫುಲ್ಲಲ್ಲಿ. ಸೊ ಅದು ನ್ಯಾಚುರಲಾಗಿ ಆಗುತ್ತೆ ಅನ್ಸುತ್ತೆ. ಅಲ್ಲಿಗೆ ಹೋದರೆ, ತೋಟಕ್ಕೆ ಹೋದ್ರೆ ಅದಾಗುತ್ತೆ. ಸೊ ಫಾರ್ ಯು ಮೈಂಡ್ಫುಲ್ನೆಸ್ ವಾಕ್ ಇಸ್ ಗಾರ್ಡನಿಂಗ್ ಅಥವಾ ಫಾರ್ಮಿಂಗ್. ಆಯಿತು. ಇವತ್ತು ಪಾಸಿಟಿವ್ ಅಫರ್ಮೇಷನ್ಸ್ ಅಂತ ಶುರು ಆಗಿಬಿಟ್ಟಿದೆ. ಅಂದರೆ ನಾನು ಓದಿರೋ ಎಷ್ಟೋ ಸೆಲ್ಫ್ ಹೆಲ್ಪ್ ಪುಸ್ತಕಗಳಲ್ಲಿ ಮನುಷ್ಯನನ್ನು ಕಾಲದಿಂದಲೂ ಕಾಡ್ತಾ ಇರುವಂಥ ಒಂದು ಇಂಪಾರ್ಟೆಂಟ್ ವಿಚಾರ ಅಂದರೆ ಭಯ, ಫಿಯರ್ ಆ್ಯಂಡ್ ಸೆಲ್ಫ್ ಕಾನ್ಫಿಡೆನ್ಸ್ನ ಕೊರತೆ ಯಾವಾಗಲೂ ಇರುತ್ತಲ್ಲ. ಅದಕ್ಕೆ ಇವತ್ತು ಪಾಸಿಟಿವ್ ಅಫರ್ಮೇಷನ್ಸ್ ಅಂದರೆ ಅದೇ ಐ ಆಮ್ ಗುಡ್, ಐ ಆಮ್ ಇನಫ್, ಈ ಥರದ್ದೆಲ್ಲ ತುಂಬ ಏನೇನೋ ಇದೆ ಇವತ್ತು. ಅಫರ್ಮೇಷನ್ಸ್ದು ಸಾಂಗ್ಸ್ ಇದೆ, ಕ್ಲಿಪ್ಸ್ ಇದೆ, ಬೇರೆ ಬೇರೆ ಕ್ಯಾಟಗರೀಸು. ಹ್ಯಾವ್ ಯು ಎವರ್ ಡನ್ ದ್ಯಾಟ್? ಪಾಸಿಟಿವ್ ಅಫರ್ಮೇಷನ್ಸ್ ಲೈಕ್? ನನಗೆ ಸಾಹಿತ್ಯನೇ ಅದನ್ನು ಮಾಡಿಕೊಟ್ಟಿದೆ ಅನಿಸುತ್ತೆ. ಲಿಟ್ರೇಚರ್ ಇಸ್ ಒಂಥರದ ಲೈಫ್ ಗೈಡ್ ಅಂತಲೇ ಅನಿಸುತ್ತೆ. ಲಿಟ್ರೇಚರ್ ಎಲ್ಲ ಕಾಲದಲ್ಲೂ ಒಳ್ಳೆಯ ಸಾಹಿತ್ಯ ಯಾವತ್ತಿಗೂ
ಇಟ್ಸ್ ಅ ರಿಫ್ಲೆಕ್ಷನ್ ಆಫ್ ದ ಸೊಸೈಟಿ. ಅದ್ರ ಜೊತೆಗೇ ಆ ಸೊಸೈಟಿಯ ಲಿಮಿಟೇಷನ್ಸ್ನ ಒಂದಷ್ಟು ಪುಷ್ ಮಾಡ್ಕೊಂಡು ಆ ಬೌಂಡ್ರೀಸ್ನ ಪುಷ್ ಮಾಡಿಕೊಂಡೆ ಒಳ್ಳೊಳ್ಳೆ ರೇಟ್ಗಳೆಲ್ಲ ಒಳ್ಳೆ ರೇಟ್ಗಳು ಯಾವಾಗಲೂ ಅದನ್ನೇ ಮಾಡ್ತಾ ಹೋಗ್ತಾರೆ ಅನ್ಸುತ್ತೆ. ಸೊ ರಿಯಾಲಿಟಿ ಎಲ್ಲದರ ಬೌಂಡ್ರೀಸ್ನು ಪುಷ್ ಮಾಡ್ತಾನೆ ಇರ್ತಾರೆ, ಬ್ರೇಕ್ ಮಾಡ್ತಾನೆ ಇರ್ತಾರೆ. ಸೊ ತುಂಬ ದೊಡ್ಡ ಲೈಫ್ ಗೈಡ್ ಲಿಟ್ರೇಚರ್ ಅಂತ ಥಿಂಕ್ ಸಾಹಿತ್ಯದ ಒಲವಿರೋರಿಗೆ ಅದಾಗಲೇ ಈಗ ಉದಾಹರಣೆಗೆ ನಾನು ಸಂಗೀತ ಅಭ್ಯಾಸ ಮಾಡ್ತಾ ಚಿಕ್ಕಂದಿನಲ್ಲಿ ನಿಮಗೆ ಗೊತ್ತಲ್ಲ, ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದವ್ರಿಗೆ ಫಸ್ಟು ದೋ ಐ ಡೋಂಟ್ ಬಿಲೀವ್ ಇನ್ ಧರ್ಮ ಅದೆಲ್ಲ, ನಾವು ಐ ಮ್ಯಾರಿಡ್ ಟು ಅ ಕ್ರಿಶ್ಚಿಯನ್ ಹೂ ಡಸಂಟ್ ಬಿಲೀವ್ ಇನ್ ಕ್ರಿಶ್ಚಿಯಾನಿಟಿ. ಅವನಿಗಿಂತ ನಾನೇ ಕ್ರಿಸ್ಮಸ್ ಅಂದರೆ ಮನೆ ತುಂಬ ಡೆಕೋರೇಷನ್ ಅಂತ ಓಡಾಡ್ತಾ ಇರ್ತೀನಿ. ಬಟ್ ಆದರೂ ನಾವು ನಮ್ಮನ್ನು ಬೆಳೆಸಿದಂಥ ಒಂದಷ್ಟು ಸುತ್ತಮುತ್ತ ಇರೋ ಎನರ್ಜೀಸ್ಗಳು ನಮ್ಮಲ್ಲಿ ಕೆಲವುದನ್ನು ಹಾಕ್ತಾ ಹೋಗಿರ್ತಾರೆ. ಆಮೇಲೆ ಬುದ್ಧಿ ಬಂದಮೇಲೆ ನಾವು ಪ್ರಶ್ನೆ ಮಾಡ್ತೀವಿ, ಇದು ಇಲ್ಲ. ಸೊ ಹೀಗೆ ಸಂಗೀತಗಾರ್ತಿ ಆಗಬೇಕಂತ ನಮ್ಮ ಮನೆಯವರೆಲ್ಲ ನನ್ನನ್ನು ಹಿಂಗೆ ಸೇರಿಸಿದಾಗ ಭಾವಗೀತೆಗಳ ಒಲವು ಹೆಚ್ಚಾಯಿತು. ನನಗೆ ಇವತ್ತು ನನ್ನ ಹಿಂದೆ ತಿರುಗಿ ನೋಡಿದ್ರೆ ಇವೆಲ್ಲ ನನಗೆ ಚಿಕ್ಕವಳಿದ್ದಾಗ ಸಾಹಿತ್ಯನೇ ಅರ್ಥ ಆಗಿಲ್ಲ. ಈಗ ಉದಾಹರಣೆಗೆ ಮುಚ್ಚುಮರೆ ಇಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓಗುರುವೆ ಅಂತರಾತ್ಮ, ಅವತ್ತಿಗೆಲ್ಲ ನಾನು ಶ್ರುತಿ ಸೇರಿಸಿ ಹಾಡಬೇಕು, ಪ್ರೈಸ್ ತೊಗೊಂಬಿಡ್ಬೇಕು ಅಷ್ಟಕ್ಕೆ ಹಾಡ್ತಾಯಿದ್ದೆ. ಇವತ್ತು ವಯಸ್ಸಾದಾಗ ಅದನ್ನು ನೋಡಿದಾಗ ಎಂಥ ದೊಡ್ಡ 2 ಸಾಲು ನಮ್ಮ ಅಂತರಾತ್ಮಕ್ಕೆ ಏನೂ ಮುಚ್ಚುಮರಿ ಇಲ್ಲದೆ ಇಡೋದೆ. ಕೊನೆಗೆ ನೀವು ಆಚೆ ಏನೇ ಮಾಡಿ ಕೊನೆಗೆ ಇಲ್ಲಿ ಕರೆಕ್ಟಾಗಿದ್ದೀರಾ, ಇಲ್ಲ ಆನ್ಸರ್ ಅದು ಅಲ್ಲಿದು ಇಲ್ಲಿದು ಟ್ಯಾಲಿ ಆಯಿತಾ ಅನ್ನೋದು. ಅಥವಾ ಈ ಅಡಿಗರದು ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ಯಾವ ಹಂತದಲ್ಲೂ ಎಲ್ಲ ಇರುತ್ತೆ, ಆದರೂ ಇರೋದನ್ನೆಲ್ಲ ಬಿಟ್ಟು ಮತ್ತಿನ್ನೇನೋ ಹೊಸದನ್ನು ಹುಡ್ಕೊಂಡು ಹೋಗೋದು. ಸೊ ಐ ಥಿಂಕ್ ದೀಸ್ ಆರ್ ಫ್ಯೂ ಆಫ್ ಮೈ ಫೇವ್ರೆಟ್ ಲೈನ್ಸ್. ಬಟ್ ನೀವು ಹೇಳಿದ ನಿಜ ಅಂತ ಹೇಳಕ್ಕೆ ನಾನು ಇದನ್ನೆಲ್ಲ ಸಾಹಿತ್ಯ ಹ್ಯಾಸ್ ಜೆಮ್ಸ್ ಹಿಡನ್ ಇನ್ ದೆಮ್, ಆಕ್ಸೆಸ್ ಮಾಡೋಕ್ಕೆ ಬರಬೇಕಷ್ಟೇ. ನನಗೂ ಅಷ್ಟೇ. ಇವ್ರದ್ದೇ ಕುವೆಂಪುದು ನಾವೆಲ್ಲರೂ ಹಾಡ್ತಾ ಇದ್ವಿ, ನನ್ನ ಚೇತನ ಕಂಟಿನ್ಯೂಸ್ ಆಗಿ ಹಾಡ್ತಾ ಇದ್ವಿ. ಸ್ಕೂಲಲ್ಲೂ ಹಾಡಕ್ಕೆ ಹೇಳ್ಕೊಡ್ತಾರೆ, ಹಾಡ್ಬಿಡ್ತಾ ಇದ್ವಿ. ಆವಾಗ ನನಗೆ ಯಾವಾಗಲೂ ಒಂದು ಸಲ ಅನಿಸಿತ್ತು, ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು. ಮನೆ ಕಟ್ಟಬಾರ್ದು ಅಂತ ಯಾಕೆ ಹೇಳ್ತಾರೆ ಅಂತ ಏನೋ ಇರಬೇಕು ಅಂತ ಬಿಟ್ಬಿಟ್ಟಿದೆ. ಆಮೇಲೆ ನಿಜವಾಗ್ಲೂ ಅರ್ಥ ಆಗಲಿಕ್ಕೆ ಶುರುವಾಗಿದ್ದು. ಎಷ್ಟು ವಿಶಾಲವಾದ ಒಂದು ದೃಷ್ಟಿ ಅದು, ನೋಟ. ಇಟ್ಸ್ ಸೋ ಬ್ಯೂಟಿಫುಲ್. Amazing. So I guess last one is avoiding social media. ಯಾವುದೋ ಒಂದು ನೋಡ್ತಾ ಇದ್ದೆ, 12 ಗಂಟೆವರೆಗೂ ಮಧ್ಯಾಹ್ನ ಬೆಳಗ್ಗೆ ಎದ್ದಾಗಿಂದ 12 ಗಂಟೆವರೆಗೂ ಸೋಷಿಯಲ್ ಮೀಡಿಯಾ ನೋಡದೇ ಇರೋದು ಒಂದು ಹೊಸ ಇದು ಶುರು ಆಗ್ತಾಯಿದೆ ಈಗ. ನಾವು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಇವತ್ತು ಇನ್ಸ್ಟಾದಲ್ಲಿ ಏನು ನೋಟಿಫಿಕೇಷನ್ನು ಇವತ್ತಿದೇನು ಅಂತ. ಐ ಹ್ಯಾವ್ ಟ್ರೈಡ್ ಟು ಶೈ ಅವೇ ಫ್ರಮ್ ಫೋನ್. ಇಟ್ಸ್ ಹೆಲ್ಪಿಂಗ್ ಮೀ ಮೈ ಮೆಂಟಲ್ ಹೆಲ್ತ್. ಫೋಕಸ್ ಇದೆ. ನನಗೊಂದು 20 ನಿಮಿಷ TV ಸೀರೀಸ್ ಎಪಿಸೋಡ್ ನೋಡೋಕ್ಕಾಗ್ತಿರಲಿಲ್ಲ, ಒಂದು 5 ನಿಮಿಷ ಅಂತ. ಸೊ ನಿಮಗೆ ಥರದಾದ್ರು ಡಿಸ್ಟ್ರಾಕ್ಷನ್ಸು ಸೋಷಿಯಲ್ ಮೀಡಿಯಾ ಹೆಂಗೆ ಇಟ್ಕೊಂಡಿದ್ದೀರಾ? ಇಲ್ಲ, ಸೋಷಿಯಲ್ ಮೀಡಿಯಾ ಅಂತ ಗೊತ್ತಿಲ್ಲ. ಯೂಟ್ಯೂಬೆಲ್ಲ ಸೋಷಿಯಲ್ ಮೀಡಿಯಾ ಅಂತ ಕನ್ಸಿಡರ್ ಆಗುತ್ತಾ? ಯೂಟ್ಯೂಬ್ ಹೌದಾ? ಹಂಗಾರೆ ನೋಡ್ತೀನಿ. ಈಗ ಮೇನಾಗಿ ಪೊಲಿಟಿಕಲ್ ನ್ಯೂಸ್ಗೆ ಅಷ್ಟೇ. ಈಗ ಒಂದಷ್ಟು ಈಗ ಮೀಡಿಯಾ ಅನ್ನೋದು ಪ್ರೆಸ್ ಅನ್ನೋದೇ ಇಲ್ವಲ್ಲ, ಎಲ್ಲ ಸತ್ತೋಗಿದೆ. ಯೂಟ್ಯೂಬಲ್ಲಷ್ಟೇ ಒಂದಷ್ಟು ಜನ ನಿಜವಾದ ಪತ್ರಕಾರರು ಉಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಒಂದಷ್ಟು ರವೀಶ್ ಕುಮಾರ್ ಇಂಥವ್ರನ್ನೆಲ್ಲ ಒಂದಷ್ಟು ಜನನ ನೋಡ್ತೀನಿ ರೆಗ್ಯುಲರ್ ಅಪ್ಡೇಟ್ಸ್ಗೋಸ್ಕರ. ಜಗತ್ತಿನಲ್ಲಿ ಏನಾಗ್ತಾಯಿದೆ ಅದು ಈ ಥರದ ಒಂಥರದ ಕ್ರೈಸಿಸ್ ಸಿಚುವೇಷನ್ ಅಂತ ಹೇಳಬೇಕು ನಮಗೆ, ನಮ್ಮ ಡೆಮೋಕ್ರಸಿಗೆ. ಸೊ ಈ ಥರದ ಸಂದರ್ಭದಲ್ಲಿ ಅದನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್, ಮಾತಾಡೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ನಾವು ಆ್ಯಕ್ಟರ್ಸ್ ಒಂಥರದ ಹೆಂಗೆ ಅಂದರೆ ವಿ ಆರ್ ಇಂಡೆಂಟೆಡ್ ಟು ಪೀಪಲ್ ಅನಿಸುತ್ತೆ. ಒಂದು ಪಬ್ಲಿಕ್ ಲೈಫ್ ಅಂತಲೇ ಹೇಳಬೇಕು. ಯಾಕಂದರೆ ಜನಗಳಿಂದನೇ ತಾನೇ ನಾವು ದುಡಿಸ್ಕೊಂಡು ಬದುಕ್ತಾರೆ. ಜನ ಸಿನಿಮಾ ನೋಡಲಿಲ್ಲ ಅಂದರೆ ನಾವು ಬದುಕೋಕ್ಕಾಗಲ್ಲ. ಸೊ ಜನಗಳು ಬರೀ ದುಡ್ಡು ಕೊಡೋದು, ಅಥವಾ ನಾನು ಸಿನಿಮಾ ಮಾಡಿದೆ, ನಾನು ಕೆಲಸ ಮಾಡಿದೆ, ಅದಕ್ಕೆ ದುಡ್ಡು ಇಸ್ಕೊಂಡೆ ಅಂತ ಅಲ್ಲದೆ ಅದಕ್ಕಿಂತ ಹೆಚ್ಚಿಗೆ ಕೊಡ್ತಾರಲ್ಲ, ಅಷ್ಟೊಂದು ಪ್ರೀತಿ ಕೊಡ್ತಾರೆ, ಅಷ್ಟೊಂದು ಮರ್ಯಾದೆ ಕೊಡ್ತಾರೆ. ಈಗ ಎಲ್ಲಿ ಹೋದ್ರೂ ಒಂದು ಕಡೆ ಎಲ್ಲೋ ಒಂದು ಕಡೆ ಪಟ್ಪಟ್ಟಂತ ಕೆಲಸಗಳಾಗೋಗ್ಬಿಡುತ್ತೆ. ನೋಡಿದ ತಕ್ಷಣ ಬನ್ನಿ ಕೂರಿಸ್ತಾರೆ. ಏನಂದರೆ ಅದು ಪ್ರೀತಿ ಅಷ್ಟೇ, ಇನ್ನೇನು ಅಲ್ಲ. ದೊಡ್ಡ ಆ್ಯಕ್ಟ್ರು ಇವ್ನಿಗೆ ಮರ್ಯಾದೆ ಕೊಡಬೇಕು ಅನ್ನೋದಲ್ಲ, ಅದು ಪ್ರೀತಿ. ಆ್ಯಕ್ಚುಲಾಗಿ ಆ ಪ್ರೀತಿಗೆ ನಾವೇನು ವಾಪಸ್ ಕೊಡ್ತಾಯಿದ್ವಿ, ಅದೊಂದು ರೆಸ್ಪಾನ್ಸಿಬಿಲಿಟಿ ಅಲ್ಲ. ಸೊ ಜನ ಅಷ್ಟು ಪ್ರೀತಿಯಿಂದ ನನ್ನ ಬಂದು ನೋಡ್ತಾ ಇರ್ಬೇಕು, ನನ್ನ ಕೆಲಸ ನೋಡ್ತಾ ಇರ್ಬೇಕಾದ್ರೆ ಸಮ್ವೇರ್ ಮೋರ್ ರೆಸ್ಪಾನ್ಸಿಬಲ್. ಬರೀ ದುಡ್ಡು ತೊಗೊಂಡು ಅವನಿಗೆ ಬರೀ ಎಂಟರ್ಟೈನ್ ಮಾಡೋದ್ರಲ್ಲಿ ಮಾತ್ರ ಜವಾಬ್ದಾರಿ ಅಲ್ಲ. ಐ ಆಮ್ ಮೋರ್ ಟು ದೆಮ್ ಅಲ್ಲ. ಸೊ ದೇ ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮೋರ್ ಫ್ರಮ್ ಅಸ್. ಸೊ ಅದೇ ಒಂದು ಸ್ವಲ್ಪ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರಬೇಕಾಗತ್ತೆ. ಸೊ ಆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಉಳಿಸ್ಕೊಳ್ಳೋದಕ್ಕೋಸ್ಕರ ಸೊಸೈಟಿಲಿ ಏನು ನಡೀತಾ ಇದೆ ತಿಳ್ಕೊಬೇಕಾಗತ್ತೆ, ತಪ್ಪುಗಳ ಬಗ್ಗೆ ಮಾತಾಡಬೇಕಾಗತ್ತೆ. ಸೊ